మహాపరిశుద్ధుడా, సర్వశక్తిమంతుడా, నిన్న నేడు ఏకరీతున్నవాడా తండ్రి, ఈరోజు చాలామంది ఆలస్యమై వచ్చారు. వాళ్ళు చూసే దేవుడయ్యా, కాబట్టి క్షమించండి. వారి అవసరతలు ఆశలు తీర్చండి. మరి ఉదయకాలంలో సన్నిధిని ఆత్మ నడిపింపుతో నీవే మాట్లాడబోతున్నావు. అది నాకును ఇక్కడున్న మనందరితో మాట్లాడు, బలపరచమని. ఎవరైతే నీ మాటలు విని మనసు మార్చుకొని నీవలే త్యాగము చేసుకొని జీవించడానికి ఎవరైతే నిర్ణయించుకున్నారో వాళ్ళ హృదయాలతో ప్రభా ఈ మాటలతో కట్టమని మనందరినీ చేతికొప్పిస్తూ అపాది క్రియలు తంత్రములై పరుస్తూ నీ నామానికి మహిమ ఘనత ప్రభావములు చెల్లిస్తూ పరిశుద్ధాత్మ దేవుడా నన్ను చేతికొప్పిస్తూ యేసు నామములో ప్రార్థన వేడుకొందుము తండ్రి, ఆమేన్. హల్లెలూయా, హల్లెలూయా. అంటే దేవుని పైన ఆసక్తి తక్కువైపోయింది. తక్కువ ఆడడానికి 3 విధాలు: ప్రార్థన జీవితం లేకపోవడము, దేవుని వాక్యం వారి హృదయంలో నాటకపోవడము, మరి ఇంకోటి దేవుని వాక్యం నుండి తొలగిపోవడం. ఈ 3 విధాలు ఎవరైతే ఉంటారో వాళ్ళు తాసారము, తిరస్కారం. ఇక్కడున్నా కూడా ఊరికే రావాలంటే రావాలా, మార్చుకోరు, మారరు. ఒకరోజంట యోహాను బాప్టిజం ఇచ్చేటప్పుడు మీ పాపానికి పశ్చాత్తాపపట్టు పడి మీరు చచ్చిపోయినారని మీరు అనుకున్నట్లయితే రండి బాప్టిజం ఇస్తాను ఎవరికైనా. నువ్వు ಪಾಪದಲ್ಲಿ ನೀವು ಸತ್ತವರಾಗಿದ್ದರೆ ಸರ್ಪಸಹಜಾತಿಯವರೇ ದೇವರ ಉಗ್ರತೆ నుండి ನೀವು ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಹಾಗಾದ್ರೆ ನಿಮ್ಮ ಮನಸ್ಸು ಬದಲಾಗಿದೆ ಅಂತ ತೋರಿಸ್ರಿ ನೋಡೋಣ, ಬರ್ರಿ ಪಶ್ಚಾತ್ತಾಪ ಪಡ್ರಿ ಅಂದಾಗ ಅಲ್ಲಿ ಹೇಳಿದ್ರು ನಾವೇನು ಮಾಡಬೇಕು ಅಂತ ಕೇಳಿದ್ರು ಎಲ್ಲರೂ. ಏನು ಮಾಡ್ಬೇಕಪ್ಪ, ನಮಗೇನು ಗೊತ್ತಿಲ್ಲ, ಹೇಳ್ಕೊಡು, ನಾವೇನು ಮಾಡಬೇಕು? ನಾವು ಬದಲಾಗಿದ್ದೀವಿ ಅಂತ ನೀವು ಫಲಗಳಿಂದ ತೋರಿಸ್ರಿ ಅಂತ. ಫಲ ಅಂದ್ರೇನು ಸ್ವಾಮಿ, ನಮ್ಗೆ ಗೊತ್ತಿಲ್ಲ ಹೇಳಪ್ಪ ಅಂದ್ರೆ ನೀವು ಪಶ್ಚಾತ್ತಾಪ ಪಡ್ತೀರಿ ಅಂದ್ರೆ ನಾನು ಹೇಳ್ತೀನಿ ಅಂತ. ಏನಂತಾರಂದರೆ ಓದ್ಕೊಳ್ಳೋಣ, ಯೋಹಾನ ಬರೆದ ಸುವಾರ್ತೆ. ನಾನೇನು ಹೇಳಲಿಕ್ಕೆ ವಾಕ್ಯ ತೆಗೆದ್ರೆ ಪರಿಶುದ್ಧಾತ್ಮ ದೇವರು ಇನ್ನೊಂದು ವಚನ ಕೊಡ್ತಾರೆ. ಆಯ್ತಪ್ಪ, ನಿಮ್ಮ ಮಾತೆ ಕೇಳ್ತೀವಿ ನಾವು. ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲಗಳಿಂದ ತೋರಿಸಿರಿ. ಅಂದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿದೆ ಆದರೆ ನಿಮ್ಮ ತಕ್ಕ ಫಲಗಳಿಂದ ನಾವು ತೋರಿಸ್ಬೇಕಂತೆ. ಹೇಗೆ? ಅಬ್ರಾಮನು ನಮಗೆ ಮೂಲ ಪುರುಷನಲ್ಲವೇ ಎಂದು ನಿಮ್ಮೊಳಗೆ ಅಂದುಕೊಳ್ಳುವರಾಗಿ ಬೇಡಿರಿ. ದೇವರು ಅಬ್ರಾಮನಿಗೆ ಈ ಕಲ್ಲುಗಳಿಂದಲೂ ಮಕ್ಕಳನ್ನು ಹುಟ್ಟಿಸಬಲ್ಲನೆಂದು ನಿಮಗೆ ಹೇಳುತ್ತೇನೆ. ಅಂದ್ರೇನು? ನಮಗೇನು ದೇವ್ರ ಮಕ್ಕಳು? ಅಬ್ರಾಮನ ಸಂತಾನದವರು. ನಾವು ಪ್ರಾರ್ಥನೆ ಮಾಡಿದ್ರು ಮಾಡಲಿದ್ರು ನಾವು ಹೆಂಗಿದ್ರು ದೇವ್ರು ನಮ್ಮನ್ನು ಕ್ಷಮಿಸಿ ಕಾಪಾಡ್ತಾನೆ, ತಪ್ಪಿಸ್ತಾನೆ, ನಡಿಪಿಸ್ತಾನೆ ಅಂತ ಅನ್ನುವಂಥ ಮನಸ್ಸು ನೀವು ತೆಗೆದುಕೊಳ್ಳ್ರಿ. ದೇವರು ಅಬ್ರಾಮನು ಒಂದೇ ಅಲ್ಲ, ಆತನ ಮಕ್ಕಳು ಹುಟ್ಟಿಸ್ಬೇಕಂದ್ರೆ ಕಲ್ಲುಗಳಿಂದ ಕೂಡ ನನ್ನ ಮಕ್ಕಳು ಹುಟ್ಟಿಸ್ತಾನಂತಾನೆ ದೇವರು. ಕಲ್ಲುಗಳಿಂದಗಳು ಸಹ ನಾನು ಮಾಡ್ತೀನಿ. ಏನಂದರೆ ಅಬ್ರಾಮನಿ ಆತನು ದೇವರ ಮಾತಿಗೆಲ್ಲೋ ಒಳಗಾಗಿದ್ದಕ್ಕೋಸ್ಕರ ನಾನು ಆತನ ಕರೆದು ನಾನು ಆತನ ಆಶೀರ್ವದಿಸಿದೆ ಅಂತ ಮಾತ್ರ ನೀವು ಅಬ್ರಾಮನ ಸಂತಾನದವರೇ ಅಂತ ಅನ್ನುವುದು ಹೇಗೆ ಅಂತ ಹೇಳ್ತೇನೆ. ಆದ್ದರಿಂದ ಅಬ್ರಾಮನಿಗೆ 3 ಪುರುಷನಲ್ಲವೇ ಎಂದು ನಿಮ್ಮೊಳಗೆ ಅಂದುಕೊಳ್ಳಬೇಡಿರಿ. ದೇವರು ಅಬ್ರಾಮನಿಗೆ ಈ ಕಲ್ಲುಗಳಿಂದ ಮಕ್ಕಳನ್ನು ಹುಟ್ಟಿಸಬಲ್ಲೆಂದು ನಿಮಗೆ ಹೇಳುತ್ತೇನೆ. ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ. ಏನಂತೆ? మరగల బేరిగే కొడ్లి ఉందట. చెట్టు కింద కొడ్లి ఉంది. ఇక్కడున్న మనందరూ చెట్లే. ఇక్కడున్న మనందరూ చెట్ల కింద ఏముంది? ಎಚ್ಚರಿಕ. ಕೊಡ್ಲಿ ಇದೆ. ಆದ್ದರಿಂದ ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ. ಒಳ್ಳೆ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವನು. ನಾವೇನು ಮಾಡಬೇಕು? ಫಲವನ್ನು ಕೊಡದೆ ಪ್ರತಿಯೊಂದು. ಅದಕ್ಕೆ 3 ವರ್ಷ ದ್ರಾಕ್ಷಿ ತೋಟದಲ್ಲಿ ಒಂದು ಅಂಜೂರದ ಗಿಡ ಇತ್ತಂತೆ. 3 ವರ್ಷ ಇದ್ದರೂ ಅದು ಫಲ ಬಿಡಲಿಲ್ಲಂತೆ. ಯಜಮಾನನ ಬಂದಂತೆ ನೋಡಿದಂತೆ,
ಇದು 3 ವರ್ಷದ ಕಾಲ ನೋಡ್ತಾ ಇದ್ದೀನಿ, ಇದು ಫಲ ಬಿಡ್ತಿಲ್ಲ, ಇದು ಮರ ಕಡ್ದಾಕಿದ್ರಿಂದ ಏನು ಲಾಭ ಇಲ್ಲ, ಕಡ್ದಾಕು ಅಂದ ತಕ್ಷಣ ಆ ಮರದ ಒಂದು ಕಾಯುವವನು, ಅಂದರೆ ಅದನ್ನು ತೋಟ ಮಾಡುವವನು ಆತ ಹೇಳ್ದ ಕೆಲಸಗಾರನು, ಅಯ್ಯ ಇದು 1 ವರ್ಷ ಬಿಡ್ರಿ, ನಾನು ಆ ಮರಗಳಿಗೆ ಬೇರು ಹಾಕ್ತೀನಿ, ಅದು ಇದೇನು ಗೊಬ್ಬರ ಹಾಕ್ತೀನಿ, ನೀರು ಹಾಕ್ತೀನಿ, ಒಂದು ವೇಳೆ ಅದು ಬಿಡಲಿಲ್ಲ ಅಂದರೆ ನೀವು ಬೇಕಾದ್ರೆ ಬರೋ ವರ್ಷ ಕಡಿವಂತ್ರಿ ಅಂತ ಹೇಳ್ತಾನೆ. ಅಂದರೆ ಇನ್ನು ನಾವು ಫಲ ಕೊಡುವರಾಗಿರಬೇಕು. ದೇವರ ಉದ್ದೇಶವು ನಾವೇನಾಗಿರಬೇಕು ಹೇಳ್ರಿ? ಫಲ ಕೊಡುವರಾಗಿರಬೇಕು. ಆದ್ದರಿಂದ ಫಲ ಅಂತಂದಾಗ ಇಲ್ಲಿ ಹೇಳ್ತಾನೆ, ಆ ಗುಂಪಿನವರು ಹಾಗಾದರೆ ನಾವೇನು ಮಾಡಬೇಕು ಅಂತ ಅವನನ್ನು ಕೇಳಿದ್ದಕ್ಕೆ ಅವರು, 2 ಅಂಗಿಯುಳ್ಳವನು ಇಲ್ಲದವನಿಗೆ 1 ಕೊಡಲಿ. 2 ಅಂಗಿ ಯಾರ ಹತ್ರ ಇರ್ತತೋ, ಯಾರಿಗಿಲ್ಲೋ ಅಸಲು ಅಂಗಿ ಇಲ್ಲ, ಶರ್ಟ್ ಇಲ್ಲ ಅಂಥವ್ರಿಗೆ 1 ಕೊಡಲಿ. ಅಂಗಿ ಇದ್ದವ್ರಿಗೆ, ಹೌದಾ, ಸೀರೆ ಇದ್ದವ್ರಿಗೆ, ಡ್ರೆಸ್ ಇದ್ದವ್ರಿಗೆ, ಯಾರಿಗಿಲ್ಲೋ ಅವರಿಗೆ ನಿಮ್ಮದು 1 ಕೊಡಬೇಕು. ಆಯಿತಾ? 2ನೇದು, ಆಹಾರ ಉಳ್ಳವನು ಇಲ್ಲದವನಿಗೆ ಕೊಡಲಿ. ಆಹಾರ ಏನು ಮಾಡ್ತಿ? ಯಾರಿಗೂ ಆಹಾರವಿಲ್ಲವೋ, ಯಾರಿಗೂ ತಿನ್ನಲಿಕ್ಕೆ ಇಲ್ಲವೋ ಅವ್ರಿಗೇನು ಮಾಡ್ಬೇಕು? ನೀನು ಕೊಡು. ಮತ್ತು ಸುಂಕದವನು ಸಹ ದೀಕ್ಷೆ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಬಂದು, ಗುರುವೇ ನಾವೇನು ಮಾಡಬೇಕು ಎಂದು ಅವನನ್ನು ಕೇಳಲು ಅವನು, ನೇಮಿಸಿದ ಆಸೆಲಿಗಿಂತ ಹೆಚ್ಚಾಗಿ ಏನು ಎಳ್ಕೊಳ್ಳಬೇಡಿರಿ. ಅಂದ್ರೇನು? ಸುಂಕದವರು ನೀವು ಎಂತ ಏಸ್ತವೋ ಅಂತೆಗೆ ನೀವು ದಾನಿ చేసుకోవాలి, ಅಷ್ಟೇ ಕೊಡಬೇಕು. ಹೆಚ್ಚಾಗಿ ನೀವು ಆಸೆ ಬಿದ್ದು ತಿನ್ನಬಾರ್ದು ಅಂತ ಹೇಳ್ತೇವೆ. ಹೆಚ್ಚಾಗಿ ನಾವು ತಿನ್ನಬಾರದು, ಯಾವುದೇ ಇದಾಗಲಿ ತಿನ್ನಬಾರದು. ಎಷ್ಟಿರುತ್ತೋ ಅಷ್ಟ್ರಾಗೆ ನೀವು, ಅಂದರೆ ಆಸೆಗಿದ್ದಷ್ಟು ಕಾಲು ಚಾಚ್ರಿ ಅಂತ ಅರ್ಥ. ಆಮೇಲೆ ಸಿಪಾಯಿಗಳು ಅಂದರೆ ಮಿಲಿಟ್ರಿಯವರು ಬಂದು ಸೈನಿಕರು ಕೇಳ್ತಾರೆ, ನಾವೇನು ಮಾಡಬೇಕು ಎಂದವನನ್ನು ಕೇಳಿದಾಗ ಅವನು ಅವರಿಗೆ, ಯಾರನ್ನಾದರೂ ಬೆದರಿಸಬೇಡಿರಿ, ಯಾರ ಮೇಲಾದರೂ ಸುಳ್ಳು ದೂರು ತಂದು ದುಡ್ಡು ಕಸಗೊಳ್ಳಬೇಡಿರಿ. ಸುಳ್ಳು ಹೇಳಿ ದುಡ್ಡು ಕಸ್ಕೋಬಾರ್ದು. ಏನು ಮಾಡಬೇಕು? ನಿಮ್ಮ ಸಂಬಳದಲ್ಲಿ ತೃಪ್ತರಾಗಿರ್ರಿ. ದೇವ್ರು ನಮ್ಗೆ ಎಷ್ಟು ನಿಮಿಸಿರ್ತಾನೋ ಅಷ್ಟರಲ್ಲೇ ನಾವು ತೃಪ್ತರಾಗಿರಬೇಕು. ಅದಕ್ಕಿಂತ ಹೆಚ್ಚು ಆಸೆ ದುರಾಸೆಯಿಂದ ನಾವು ಮಾಡಿದ್ರೆ ನಾವು ಫಲ ಕೊಡುವುದಿಲ್ಲ. ಆದ್ದರಿಂದ ಪ್ರಿಯರೇ, ದೇವರೇ ಇಲ್ಲಿ ಹೇಳ್ತೀನಿ, ಯೋಹಾನ್ ಹೇಳ್ತಾನೆ, ನೀನು ಮನಸ್ಸು ಬದಲಾಗಿದೆ ಅನ್ನುವುದಕ್ಕೆ ನೀನು ಫಲ ತೋರಿಸಿ ನೋಡ್ತೀನಿ ಅಂದಾಗ ನಿನಗೆ ದೇವರು ಟಿ ವಿ ಫ್ರಿಜ್ಜು ಎಲ್ಲ ಕೊಟ್ಟಿದ್ದಾನೆ, ಇವರು ಆಶ್ವದೀಪ ಇದಲ್ಲ ದೇವ್ರು ಕೇಳೋದು. ನಿನ್ನ ಹೃದಯದ ಮನಸ್ಸಾಕ್ಷಿ, ನಿನ್ನ ಹೃದಯದ ಆತ್ಮ, ನಿನ್ನ ಹೃದಯದ ಮನಸ್ಸು ಅದು ಫಲ ಕೊಡ್ತಾ ಇದ್ದಾನ? ಫಲ ಕೊಡಲಿಕ್ಕೆ ದೂರ ಹೋಗಿದ್ದಾನ? ಫಲ ಕೊಡ್ತಾ ಇದೆಯಾ? ಪಾಪದಲ್ಲಿ ಬಿದ್ದಿದ್ದವು, ಪಾಪದ ಬೇರುಗಳು ಬೆಳೆಸ್ಕೊತಾ ಇದೆಯಾ? ನೀನು ಬಿಟ್ಟು ಬಿಡಬೇಕು ಅಂತ ದೇವರು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ಮಾತುಗಳನ್ನು ಆಶೀರ್ವದಿಸಲಿ.